ಇಲ್ಲ, ಖಂಡಿತ ಇವ್ರು ನನ್ನ ಉಳಿಸಲ್ಲ. ಯಾವುದೇ ಕಾರಣಕ್ಕೂ ಸತ್ಯ ನನ್ನ ಜೊತೆನೆ ಸಾಯಬಾರ್ದು. ಸತ್ಯನೆಲ್ಲ ಗೌತಮ್ ಅವ್ರಿಗೆ ಹೇಳ್ಬಿಡೋಣ. ಹೇಯ್, ಅಲ್ಲಿ ಹಿಂದೆ ನೋಡೋ. ಇಲ್ಲಿರೋ ಎಲ್ಲ ರೂಮು ಹುಡುಕ್ರು. ಛೇ, ಇವ್ರು ಈ ಟೈಮ್ನಲ್ಲೇ ಫೋನ್ ತೆಗಿತಾ ಇಲ್ವಲ್ಲ, ಏನು ಮಾಡಲಿ? ಏನಾಯ್ತು? ಹುಡುಗರು ಫೋನ್ ಮಾಡಿದ್ರಾ? ಅವಳು ಸಿಕ್ಲಂತ? ಹೌದು ಸಿಸ್ಟರ್, ನಮ್ಮ ಹುಡುಗರು ಅವ್ರ ಮನೆ ಹತ್ರ ಹೋಗಿದ್ದಾರೆ. ಮನೆಯಲ್ಲಿ ಯಾರೂ ಇಲ್ಲ, ಹಿಂದಿನ ಬಾಗಿಲು ಓಪನ್ ಆಗಿತ್ತಂತೆ. ಸೈಕಲ್ ಕ್ಯಾಪಲ್ಲಿ ಎಸ್ಕೇಪ್ ಆಗ್ಬಿಟ್ಟಿದ್ದಾಳೆ. ಕೈಗೆ ಬಂದು ಪೆಗ್ಗು ಬಾಯಿಗೆ ಬರ್ದಂಗ ಹೋಗೋಯ್ತಲ್ಲ ಸಿಸ್ಟರ್. ನಾವೇನು ಅಂದ್ಕೊಂಡ್ರೆ ಇನ್ನೇನಾಗೋಯ್ತಲ್ಲ ಸಿಸ್ಟರ್. ಎಂತ ಕೆಲಸ ಆಗೋಯ್ತಾನ? ಅವಳು ಯಾವುದೇ ಕಾರಣಕ್ಕೂ ಮಿಸ್ ಆಗಬಾರ್ದು. ಅವಳು ಎಲ್ಲಿದ್ದಾಳೆ ಅಂತ ಹುಡುಕ್ಸು. ಅವಳು ಯಾವುದೇ ಕಾರಣಕ್ಕೂ ಭೂಮಿಕಾನ ಮತ್ತೆ ಕಾಂಟ್ಯಾಕ್ಟ್ ಮಾಡಬಾರ್ದು. ಅವಳು ಏನಾದರೂ ಕಾಂಟ್ಯಾಕ್ಟ್ ಮಾಡಿದ್ರೆ ನಮ್ಮ ಕತೆ ಮುಗೀತು ಅಂತಾನೆ ಅರ್ಥ. ಸಿಸ್ಟರ್, ನನಗನ್ಸುತ್ತೆ ನಾವು ಅವಳು ಹಿಂದೆ ಬಿದ್ದ ಕಾರಣಕ್ಕೆ ಅವಳು ಭೂಮಿಕಾನ ಮೀಟ್ ಮಾಡಕ್ಕೆ ಮತ್ತಷ್ಟು ಟ್ರೈ ಮಾಡ್ಬೋದು. ನಾವು ಅವಳಿಗೆ ಏನಾದರೂ ಮಾಡಬಹುದು ಅನ್ನೋ ಭಯದಲ್ಲಿ ಭೂಮಿಕನ ಹತ್ರ ಎಲ್ಲ ಹೇಳಿಬಿಡ್ಬೇಕು ಅನ್ನೋ ಆತುರ ಜಾಸ್ತಿ ಇರ್ಬೋದು. ಈ ಚಾನ್ಸಸ್ ತುಂಬಾ ಇದೆ ಸಿಸ್ಟರ್. ಹಾಗಂತೀಯ ಅಣ್ಣ? ಹೂ ಸಿಸ್ಟರ್, ಹಂಗೆ ಆಗೋದು. ಎಲ್ಲ ದಾರಿಗಳು ಮುಚ್ಚಿ ಹೋದಾಗ ಮನುಷ್ಯ ಹತಾಶನಾಗಿ ಕೊನೆಗೆ ಹಂಗೆ ಮಾಡೋದು. ಮುಂದೆ ಹತಾಶೆ ಹಠ ಆಗತ್ತೆ, ಕಿಚ್ಚು ಹೆಚ್ಚಾಗತ್ತೆ. ಹೋಗೋದು ಹೋಗ್ತೀನಿ, ಹೋಗೋ ಮುಂಚೆ ಏನಾದರೂ ಬತ್ತಿ ಇಟ್ಟೆ ಹೋಗ್ತೀನಿ ಅಂತ ನಿರ್ಧಾರಕ್ಕೆ ಬಂದ್ಬಿಟ್ರೆ ತುಂಬಾ ಡೇಂಜರಸ್ ಅದು. ಆಗೇನ್ ಮಾಡ್ತೀಯ? ಎಡೆ ತುಳಿದ ಹಾವಿನ ತರ ಎಡೆ ಎತ್ತಿ ಬುಸ್ ಕೊಡಕ್ ಶುರು ಮಾಡ್ತಾಳೆ. ಮತ್ತೀಗ ಏನಣ್ಣ ಮಾಡೋದು? ಅದಕ್ಕೂ ನನ್ನ ಹತ್ರ ಪ್ಲಾನ್ ಇದೆ ಸಿಸ್ಟೇ. ಪ್ಲಾನ ಏನು? ಸಿಸ್ಟೇ, ನಾವೀಗ ಭೂಮಿಕಂಗೆ ಬಗ್ ಫಿಕ್ಸ್ ಮಾಡಿದ್ರೆ ಹೆಂಗೆ? ಅವಳು ಎಲ್ಲಿ ಹೋಗ್ತಾಳೆ, ಏನ್ ಮಾಡ್ತಾಳೆ ಅನ್ನೋ ಕ್ಷಣದ ಮಾಹಿತಿನೂ ನಮಗೆ ಸಿಗುತ್ತೆ, ಕೂತಲ್ಲೇ ಕೆಲಸನೂ ಆಗುತ್ತೆ. ಐಡಿಯಾ ಏನೋ ಚೆನ್ನಾಗಿದೆ, ಆದರೆ ಹೇಗಣ ಇದನ್ನ ಎಕ್ಸಿಕ್ಯೂಟ್ ಮಾಡೋದು? ಅವಳು ಮೊದಲೇ ತುಂಬ ಹುಷಾರು. ಅವಳನ್ನ ಏಮಾರಿಸಿ ಈ ಕೆಲಸ ಹೇಗಣ ಮಾಡೋದು? ಸಿಸ್ಟೇ, ನಾನು ಎಲ್ಲ ಆಯುಧನು ರೆಡಿ ಮಾಡ್ಕೊಂಡೇ ಬಂದಿದ್ದೀನಿ. ಚೈನ? ಏನಣ್ಣ ಸರ ಇಟ್ಕೊಂಡು ಏನ್ ಮಾಡ್ತೀಯಾ? ಅಯ್ಯೋ ಸಿಸ್ಟರ್, ಇದನ್ನ ಬರೀ ಚೈನ್ ಅಂದ್ಕೊಂಡ್ಯಾ? ಬರೇ ಚೈನ್ ಅಲ್ಲ ಸಿಸ್ಟರ್, ಇಲ್ಲಿ ಕೆಂಪು ಹವಳ ಕಾಣತ್ತಲ್ಲ, ಅಲ್ಲಿ ಸ್ಪೈ ಯೂಸ್ ಮಾಡೋ ಕಾಲ್ ರೆಕಾರ್ಡರ್ ಫಿಕ್ಸ್ ಮಾಡ್ತಿದ್ದೀನಿ. ಭೂಮಿಕಾ ಎಲ್ಲೇ ಹೋದ್ರು, ಯಾರ ಹತ್ರ ಮಾತಾಡಿದ್ರು, ಏನೇ ಹೇಳಿದ್ರು ಎಲ್ಲ ಡೀಟೇಲ್ಸ್ ನಮ್ಗೆ ಕೂತಲ್ಲೇ ಬಂದ್ಬಿಡುತ್ತೆ. ಇದೊಂಥರ ಈ ಪ್ರಾಣಿಗಳ ಕುತ್ತಿಗೆ ಯೂಸ್ ಮಾಡ್ತಾರಲ್ಲ, ರೇಡಿಯೋ ಕಾಲರ್, ಆ ತರ ಭೂಮಿಕನ ಮೇಲೆ ಹದ್ದಿನ ಕಣ್ಣಿಡಬಹುದು ಸಿಸ್ಟರ್. ಆ ಧನ್ಯ ಮತ್ತೆ ಭೂಮಿಕಂಗೆ ಫೋನ್ ಮಾಡಿದ್ರೆ ಅದು ನಮಗ್ ಗೊತ್ತಾಗತ್ತೆ. ಗೌತಮ್, ಅಮ್ಮ ತಗೊಳ್ಳಿ. ಇದೇನಮ್ಮ ಚೈನು? ಯಾಕೆ ಈ ಚೈನನ್ನ ಭೂಮಿಕಾಗ ಹಾಕು. ಭೂಮಿಕಾಗ? ಈ ಚೈನನ್ನ ನಿಮ್ಮ ಅಪ್ಪ ತಗೊಂಡಿದ್ರು. ಈ ಮನೆಗೆ ಬರೋ ಸೊಸೆಗೆ ಈ ಚೈನನ್ನು ಹಾಕಬೇಕು ಅಂತ ಆಸೆ ಪಟ್ಟಿದ್ರು. ಇವತ್ತು ಹೀಗೆ ಏನೋ ನೋಡಬೇಕಾದ್ರೆ ಇದು ನನ್ನ ಕಣ್ಣಿಗೆ ಬಿತ್ತು. ನಿಮ್ಮಪ್ಪ ಹೇಳಿದ ಮಾತು ನನಗೆ ನೆನಪಾಯಿತು. ಅದಕ್ಕೆ ನಿನಗೆ ಕೊಡೋಣ ಅಂತ ತೊಗೊಂಡು ಬಂದೆ. ಈ ಚೈನನ್ನು ನೀನು ಭೂಮಿಕಾಗ ಹಾಕಿದ್ರೆ ನಿಮ್ಮ ಅಪ್ಪನ ಆಸೆನ ಪೂರೈಸಂಗಾಗತ್ತೆ.
ಎಲ್ಲ ಸರಿಮಾ, ಬಟ್ ಇದನ್ನ ಭೂಮಿಕಾ ಅವರೇ ಯಾಕೆ ಹಾಕೋಬೇಕು? ಅಪೇಕ್ಷೆ ಇದ್ದಾಳೆ, ಮಲ್ಲಿ ಇದ್ದಾಳೆ, ಅವರು ಸೊಸೆ ಅಂದ್ರೆ ಅಲ್ವಾ, ಅವರು ಅಲ್ಲಿ ಯಾರಾದ್ರೂ ಒಬ್ರು ಹಾಕೋಬೋದಲ್ಲ. ಅವರಿಬ್ಬರಿಗೆ ಹಾಕೋದಾದ್ರೆ ನಾವು ಯಾಕೆ ಎಷ್ಟು ಕಷ್ಟಪಡಬೇಕಾಗಿತ್ತು? ಅಮ್ಮ, ಭೂಮಿಕಾ ಅವ್ರಿಗೆ ಇದೆಲ್ಲ ಇಷ್ಟ ಆಗಲ್ಲ. ಇದ್ರ ಬಗ್ಗೆ ಎಲ್ಲ ಮೋಹ ಇಲ್ಲ ಅವ್ರಿಗೆ. ಅವರಲ್ಲೇ ಯಾರಾದ್ರೂ ಒಬ್ರು ಕೊಡಿ, ಖುಷಿಯಿಂದ ಹಾಕೋತಾರೆ. ಇಲ್ಲ ಗೌತಮ್, ಅದು ಹಾಗಲ್ಲ. ಎಷ್ಟೇ ಆದರೂ ಭೂಮಿಕಾ ಈ ಮನೆಗೆ ಹಿರಿ ಸೊಸೆ, ಅದಕ್ಕೆ ಅವಳಿಗೆ ಹಾಕೋದೇ ಸರಿ ಅಂತ ಅನ್ಸುತ್ತೆ. ಇದು ಯಾವ ರೂಲ್ಸ್ ಅಮ್ಮ, ಹಿರಿ ಸೊಸೆನೇ ಹಾಕೋಬೇಕು ಅಂತ? ಅದು ಗೌತಮ್, ಯಾಕೋ ನನ್ನ ಮನ್ಸಿಗೆ ಅನ್ನಿಸ್ತಾ ಇದೆ. ಪ್ರೀತಿಯಿಂದ ಕೊಡ್ತಾ ಇದ್ದೀನಿ, ಅದಕ್ಕೆ ನೀನೇ ಹಾಕೋ. ಏನಪ್ಪ ಇದು ನೀನಾಮೇಶ ಎಣಿಸ್ತಾವನೆ? ಗೌತಮ್, ಇಷ್ಟು ಹೇಳಿದ ಮೇಲೂ ಏನು ಯೋಚನೆ ಮಾಡ್ತಾ ಇದೆಯಾ? ಸರಿಮಾ, ಅವ್ರು ಕೊಟ್ಟು ಬರ್ತೀನಿ. ಅಪ್ಪ ಕೊನೆಗೂ ಒಪ್ಕೊಂಡ.